ಹಲೋ ಗೈಸ್, ಎಲ್ಲರಿಗೂ ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ಇವತ್ತು ಹಯಾಬುಸಾನ ರಿವ್ಯೂ ವಿಡಿಯೋ ಮಾಡೋಣ ಅಂತ ತಂದಿದ್ದೀನಿ. ಏನಕ್ಕೆ ನಾನು ಇಷ್ಟು ದಿನ ಆದ್ರೂ ವಿಡಿಯೋ ಮಾಡಲಿಲ್ಲ ಅಂದ್ರೆ ಈ ಗಾಡಿನ ಆಕ್ಚುಲಿ ನಾನು ಕರೆಕ್ಟ್ ಆಗಿ ಓಡಿಸ್ಬೇಕಿತ್ತು. ಸುಮ್ನೆ ತಂದಂಗೆ ವಿಡಿಯೋ ಮಾಡಬಾರ್ದು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದೆ. ಸೊ ಗಾಡಿನ ಆಲ್ಮೋಸ್ಟ್ ನಾನು 2000 ಕಿಲೋಮೀಟರ್ ಹತ್ರ ಓಡಿಸಿದೀನಿ. ಅಂದ್ರೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 2026 ಕಿಲೋಮೀಟರ್ ಓಡಿದೆ ಗಾಡಿ. ನನ್ನ ಫಸ್ಟ್ ಸೂಪರ್ ಬೈಕ್ ಇದು. ಅದರಿಂದ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ರಿವ್ಯೂ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಈಗ ನೋಡಿ, ಈ ಗಾಡಿದು ಫಸ್ಟ್ ಸರ್ವಿಸ್ ಕೂಡ ಆಗಿದೆ. ಒಂದು ಒಳ್ಳೆ ಲಾಂಗ್ ರೈಡ್ ಕೂಡ ಮಾಡ್ಕೊ ಬಂದೆ ಮಂತ್ರಾಲಯಕ್ಕೆ. ಇನ್ನ ಸ್ವಲ್ಪ ಆಕ್ಸೆಸರೀಸ್ ಕೂಡ ಹಾಕ್ಸಿದೀನಿ. ಇದು ನನಗೆ ಈಗ ರೈಟ್ ಟೈಮ್ ಅನಿಸ್ತು ಇದ್ರ ಬಗ್ಗೆ ರಿವ್ಯೂ ವಿಡಿಯೋ ಮಾಡೋದಕ್ಕೆ. ಫಸ್ಟ್ ಈ ಗಾಡಿದು ನಾನು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಸೊ ಇದು ಐಡ್ಲಿಂಗ್ ಅಲ್ಲಿ ಸೌಂಡು. ಇದಕ್ಕೆ ನಾನು ಸದ್ಯಕ್ಕೆ ಯಾವುದೇ ರೀತಿ ಎಕ್ಸಾಸ್ಟ್ ಹಾಕ್ಸಿಲ್ಲ. ಇದು ಸ್ಟಾಕ್ ಎಕ್ಸಾಸ್ಟ್ ಸೌಂಡ್. ಆಕ್ಚುಲಿ ಎಕ್ಸಾಸ್ಟ್ ನಾನು ಚೇಂಜ್ ಮಾಡಿಸ್ಬೇಕು ಅಂದ್ರೆ ಇದಕ್ಕೆ ಡೆಫಿನೆಟ್ ಆಗಿ ಬ್ರಾಕ್ಸ್ ನೇ ಹಾಕ್ಸೋದು ನಾನು. ಹಯಾಬುಸಾ ಅಂದ್ರೆ ಬ್ರಾಕ್ಸ್ ಎಕ್ಸಾಸ್ಟ್, ಸಿಂಗಲ್ ಸೈಡ್ ಬರುತ್ತೆ, ಪೆಂಟಾ ಕಾರ್ಬನ್. ಸೊ ಸಖತ್ತಾಗಿ ಕಾಣುತ್ತೆ, ಮತ್ತೆ ಸೌಂಡ್ ಕೂಡ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸ್ಟಾಕ್ ಅಲ್ಲೇ ಸ್ವಲ್ಪ ಓಡಿಸೋಣ ಅಂತ. ಸ್ಟಾಕ್ ಎಕ್ಸಾಸ್ಟ್ ಕೂಡ ಚೆನ್ನಾಗಿದೆ, ಸೂದಿಂಗ್ ಆಗಿದೆ. ಬಟ್ ಇನ್ಲೈನ್ 4 ಅಂದ್ಮೇಲೆ ಎಕ್ಸಾಸ್ಟ್ ನ ಚೇಂಜ್ ಮಾಡಿಸಿದ್ರೆ ಅದು ಆ ಮಜಾ ಸಿಗೋದು ನಿಮಗೆ. ಇನ್ನ ಈ ಗಾಡಿ ಕುತ್ಕೊಂಡ್ರೆ ನೋಡಿ ಈ ತರ ಕಾಣುತ್ತೆ. ರೈಡಿಂಗ್ ಪೊಸಿಷನ್ ಆಕ್ಚುಲಿ ಈ ತರ ಬರುತ್ತೆ ಇದ್ರದ್ದು. ಸೊ ನಾನು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ವಿಂಡ್ ಶೀಲ್ಡ್ ಹಾಕ್ಸಿದೀನಿ. ಏನಕ್ಕಪ್ಪ ಅಂದ್ರೆ ಈ ಸ್ಟಾಕ್ ವಿಂಡ್ ಶೀಲ್ಡ್ ಬರುತ್ತಲ್ಲ, ಅದು ನಿಮ್ಗೆ ಅಷ್ಟೊಂದು ವಿಂಡ್ ಅನ್ನ ಪ್ರೊಟೆಕ್ಟ್ ಮಾಡಲ್ಲ. ಟಕ್ಕಿನಾಗಿ ಹೊಡಿತಾ ಇದ್ರು ಕೂಡ ತಲೆಗೆ ಬಂದು ಹೊಡಿತಾ ಇರುತ್ತೆ. ಕಾನ್ಸ್ಟೆಂಟ್ ಬಸ್ಸಿಂಗ್ ಸೌಂಡ್ ಬರ್ತಾ ಇರುತ್ತೆ ವಿಂಡ್ ಇಂದ. ಇದು ಪ್ಯೂಗರ್ದು ವಿಂಡ್ ಸ್ಕ್ರೀನ್. ಲೈಟ್ ಸ್ಮೋಕ್ ಹಾಕ್ಸಿದೀನಿ, ಯಾಕೆಂದ್ರೆ ಡಾರ್ಕ್ ಸ್ಮೋಕ್ ಫುಲ್ಲು ಫ್ರಂಟ್ ಅಲ್ಲಿ ಏನು ಕಾಣಲ್ಲ ನಿಮ್ಗೆ. ಟಕ್ಕಿನಾಗ ಹೊಡಿಯಕ್ ಆಗಲ್ಲ. ಅದ್ರಲ್ಲಿ ಒಂಚೂರು ಬಕ್ಕಬಿಟ್ರೆ ಸಾಕು, ಏನು ಯಾವ್ದೇ ರೀತಿ ವಿಂಡೋ ಹೊಡಿಯಲ್ಲ ನಿಮ್ಗೆ ತಲೆಗೆ. ಗಾಳಿ ಒಂಚೂರು ಬರಲ್ಲ, ಫುಲ್ ಒಳ್ಳೆ ಕಾರಲ್ಲಿ ಹೋದಂಗೆ ಆಗುತ್ತೆ. ಇದುವರೆಗೂ ನಾನು ಈ ಗಾಡಿನಲ್ಲಿ 200 ತನಕ ಹೋಗಿದ್ದೀನಿ ಟಾಪ್ ಸ್ಪೀಡ್ ಅಂತ ನೋಡಿದ್ರೆ. ಈ ಗಾಡಿದು ಆಕ್ಚುಯಲ್ ಟಾಪ್ ಸ್ಪೀಡ್ ಬಂದು 315ರಿಂದ 320 ತನಕ ಇದೆ. ಬಟ್ ನಾನು ಹೋಗಿರೋದು 200 ತನಕ ಮಾತ್ರ. ಏನಕ್ಕಂದ್ರೆ ನನಗೆ ಅಷ್ಟೊಂದು ಚೆನ್ನಾಗಿರೋ ರೋಡ್ಗಳು ಯಾವ್ದು ಸಿಗ್ಲಿಲ್ಲ. 200ರಲ್ಲಿ ಹೋಗ್ಬೇಕಾದ್ರೆ ನನ್ಗೆ ಯಾವ ತರ ಫೀಲ್ ಇತ್ತು ಅಂದ್ರೆ, ಒಂಚೂರು ವಿಂಡ್ ಬಫೆಟಿಂಗ್ ಫೀಲ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಆಫ್ ದಿಸ್ ವಿಂಡ್ ಶೀಲ್ಡ್. ಅದ್ರ ಜೊತೆಗೆ ಬ್ರೇಕಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತು ನನಗೆ. ಆಕ್ಚುಲಿ ಈ ಬ್ರೇಕಿಂಗ್ ಎನಫ್ ಅಲ್ಲ ಒಂದು ಇಷ್ಟು ಬಿಗ್ ಸೈಜ್ ಸೂಪರ್ ಬೈಕ್ ನ ಸ್ಟಾಪ್ ಮಾಡೋದಕ್ಕೆ. ಬಟ್ ನಾನು ಆಕ್ಚುಲಿ ಬರೀ ಬ್ರೇಕ್ಸ್ ನ ಯೂಸ್ ಮಾಡಲ್ಲ, ಇಂಜಿನ್ ಬ್ರೇಕಿಂಗ್ ಕೂಡ ಯೂಸ್ ಮಾಡ್ಕೋತೀನಿ. ಅದರಿಂದ ನನಗೆ ಬ್ರೇಕಿಂಗ್ ಎಲ್ಲೋ ಪ್ರಾಬ್ಲಮ್ ಅಂತ ಅನ್ಸೇ ಇಲ್ಲ. ಈ ಗಾಡಿನಲ್ಲಿ ಬ್ರೇಕ್ಸ್ ನಾನು ಸೆಕೆಂಡರಿ ಆಪ್ಷನ್ ಆಗಿ ಇಟ್ಕೋತೀನಿ. ಈ ಗಾಡಿ ಅಂತಲ್ಲ, ಯಾವ್ದೇ ಗಾಡಿ ಆದ್ರೂ ಅಷ್ಟೇ. ಈಗ ಸ್ಲೋವರ್ ಸ್ಪೀಡ್ ಅಲ್ಲಿ ಮಾತ್ರ ನಾನು ಬ್ರೇಕ್ ಯೂಸ್ ಮಾಡ್ಕೊಳ್ಳೋದು, ಇನ್ನು ಹೈಯರ್ ಸ್ಪೀಡ್ ಅಲ್ಲೆಲ್ಲ ಇಂಜಿನ್ ಬ್ರೇಕಿಂಗ್ ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ಈ ಸ್ಪೀಡ್ ನಲ್ಲಿ ನೀವು ಯಾವ್ದೇ ಗಾಡಿ ತಗೊಂಡ್ರು ಕೂಡ ಬ್ರೇಕ್ ಇಂದ ನೀವು ಸ್ಟಾಪ್ ಮಾಡ್ಬೋದು ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಯಾಕಂದ್ರೆ ಬರೀ ಬ್ರೇಕ್ ಅಲ್ಲಿ ಯಾವ ಗಾಡಿನೂ ಕೂಡ ಸ್ಟಾಪ್ ಆಗಲ್ಲ ಈ ಸೆಗ್ಮೆಂಟ್ ಅಲ್ಲಿ ಸೂಪರ್ ಬೈಕ್ಸ್. ಇದಕ್ಕೆ ಆಕ್ಚುಲಿ ಆಗಿ ಕಾಂಪಿಟೇಷನ್ ಅಂತ ಇದ್ದಿದ್ದು ಕವಾಸಕಿ ಅವ್ರದ್ದು ZX14R ಅಂತ ಇತ್ತು. ಅದು ತುಂಬಾ ವರ್ಷ ಆಗೋಯ್ತು ಡಿಸ್ಕಂಟಿನ್ಯೂ ಆಗಿ. ಕಾಂಪಿಟೇಷನ್ ಕೊಡಕ್ ಆಗ್ಲಿಲ್ಲ. ಇದು ಈಗ ಸಿಂಗಲ್ ಸಿಂಹ ತರ ಇದೆ, ಯಾವ್ದೇ ರೀತಿ ಕಾಂಪಿಟೇಷನ್ ಇಲ್ಲ ಈ ಗಾಡಿಗೆ. ಕೆಲವರು ಈ ಗಾಡಿನ ZX10R ಗೆ ಕಂಪೇರ್ ಮಾಡ್ತಾರೆ, S1000RR ಗೆ ಕಂಪೇರ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಈ ಎರಡು ಗಾಡಿ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಬಟ್ ಪ್ರೈಸ್ ಸೇಮ್ ಆಗಿರೋದ್ರಿಂದ ಈ ಗಾಡಿನ ನಾವು ಕಂಪೇರ್ ಮಾಡಕ್ ಆಗಲ್ಲ. ಅದೆರಡು ಗಾಡಿ ಟ್ರ್ಯಾಕ್ ಫೋಕಸ್ಡ್ ಗಾಡಿ. ನೀವು ಟೂರಿಂಗ್ ಮಾಡಕ್ ಆಗಲ್ಲ, ಅದ್ರಲ್ಲಿ ಮಾಡಿದ್ರು ಸಿಕ್ಕಾಬಟ್ಟೆ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ ಎಲ್ಲ ವಿಷಯದಲ್ಲೂ. ಲಾಂಗ್ ರೈಡ್ ಹೊಡಿಯಕ್ಕಾಗಲ್ಲ. ಅದೇನಿದ್ರು ಟ್ರ್ಯಾಕ್ ಅಲ್ಲಿ ನೀವು ಹೊಡಿಯಕ್ ಸಕ್ಕತ್ತಾಗಿರುತ್ತೆ. ಮತ್ತೆ ಶಾರ್ಟ್ ಸ್ಪಿನ್ಗಳು, ಟಾಪ್ ಸ್ಪೀಡ್ ಹೊಡಿಯಕ್ಕೆ, ಶಾರ್ಟ್ ಸ್ಪಿನ್ ಹೊಡಿಯಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದು ನಿಮ್ಗೆ ಟೂರಿಂಗ್ ವಿತ್ ಆ ಗಾಡಿಗಳಲ್ಲಿ ಏನ್ ಪರ್ಫಾರ್ಮೆನ್ಸ್ ಇದೆ ಆ ರೇಂಜ್ ಗೆ ಪರ್ಫಾರ್ಮೆನ್ಸ್ ಇದೆ. ಈಗಲೂ ನೀವು ಡ್ರ್ಯಾಗ್ ರೇಸ್ ಗಳೆಲ್ಲ ನೋಡಿ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ 10R S1000RR ವರ್ಸಸ್ ಹಯಾಬುಸಾ ಅಂತ, ಏನ್ ಕಡಿಮೆ ಇಲ್ಲ. ಕೆಲವು ಡ್ರ್ಯಾಗ್ ರೇಸ್ ಗಳಲ್ಲಿ ಆ ಎರಡು ಗಾಡಿನ ಬೀಟ್ ಮಾಡಿದೆ ಕೂಡ ಈ ಗಾಡಿ. ಪರ್ಫಾರ್ಮೆನ್ಸ್ಗೆ ಪರ್ಫಾರ್ಮೆನ್ಸ್ ಇದೆ, ಕಂಫರ್ಟ್ಗೆ ಕಂಫರ್ಟ್ ಇದೆ. ನನಗೆ ಇದ್ರ ರೈಡಿಂಗ್ ಪೊಸಿಷನ್ ಅಂತೂ ಸೂಪರ್ ಬೈಕ್ ಗಳಲ್ಲೇ ಒನ್ ಆಫ್ ದ ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ ಅನಿಸ್ತು. ಸೊ ನಾನು ಆಕ್ಚುಲಿ ಜಾಸ್ತಿ ಈ ತರ ಓಡಿಸಲ್ಲ. ಈ ತರ ಏನಿದ್ರು ಸಿಟಿ ಒಳಗಡೆ ಓಡಿಸ್ತೀನಿ ಅಷ್ಟೇ. ನಾನು ಹೈವೇಲೆಲ್ಲ ಓಡಿಸೋದು ಟಕ್ಕಿನಾಗೆ ಓಡಿಸೋದು. ಈ ಪೊಸಿಷನ್ ಅಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ ಯಾವಾಗ 200 ರೀಚ್ ಆಯ್ತೀನಿ, ಯಾವಾಗ 150 ರೀಚ್ ಆಯ್ತೀನಿ ಅನ್ನೋದು ಗೊತ್ತೇ ಆಗಲ್ಲ. ಇನ್ನು ಹಾಗೇನೆ ಪಿಲಿಯನ್ ಕಂಫರ್ಟ್ ಅಂತ ಬಂದ್ರೆ, ಈಗ ನಾನು ಪಿಲಿಯನ್ ಸೀಟ್ ಹಾಕಿಲ್ಲ, ಕೌಲ್ ಹಾಕಿದೀನಿ ಅಷ್ಟೇ. ಯಾರ್ಯಾರು ಪಿಲಿಯನ್ ಇದುವರೆಗೂ ಕೂತಿದ್ದಾರೆ ಅವರೆಲ್ಲ ಒಳ್ಳೆ ಕಾರಲ್ಲಿ ಕುತ್ಕೊಂಡಂಗ ಆಗುತ್ತೆ ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೂಪರ್ ಬೈಕ್ ಅಲ್ಲೇ ಪಿಲಿಯನ್ ಕಂಫರ್ಟ್ ಇಷ್ಟೊಂದು ಚೆನ್ನಾಗಿ ಸಿಗೋದು ಅಂದ್ರೆ ಹಯಾಬುಸಾದಲ್ಲಿ ಮಾತ್ರ. ಈ ಗಾಡಿನ ನೀವು ಸೂಪರ್ ಸ್ಪೋರ್ಟ್ ಅಂತನಾರು ತಗೋಬಹುದು, ಸೂಪರ್ ಸ್ಪೋರ್ಟ್ ಟೂರರ್ ಅಂತನಾರು ತಗೋಬಹುದು. ಏನಕ್ಕೆ ಅಂದ್ರೆ ಇದು ಟೂರ್ ಕೂಡ ಚೆನ್ನಾಗಿ ಮಾಡುತ್ತೆ. ಅದ್ರ ಜೊತೆ ಡ್ರ್ಯಾಗ್ ರೇಸ್ ಅಲ್ಲಂತೂ ಹೆವಿ ಯೂಸ್
ಮಾಡ್ತಾರೆ ಇದನ್ನ. ಈ ಗಾಡಿನ ಆಕ್ಚುಲಿ ಟರ್ಬೋ ಚಾರ್ಜ್ ಮಾಡಿ ಇಲ್ಲ ಸೂಪರ್ ಚಾರ್ಜ್ ಮಾಡಿ ಸಖತ್ತು ಟ್ಯೂನ್ ಮಾಡ್ತಾರೆ. ಡ್ರ್ಯಾಗ್ ರೇಸ್ ಅಲ್ಲಿ ಈಗಲೂ ಕೂಡ ಇದು ನಂಬರ್ 1. ನಾನು ಕೆಲವು ವಿಡಿಯೋಸ್ ಕೂಡ ನೋಡಿದೀನಿ. ಆಕ್ಚುಲಿ ಆತರ ಸೂಪರ್ ಚಾರ್ಜ್ ಎಲ್ಲ ಮಾಡಿ 600 HP ತನಕ ಪವರ್ ನ ತೆಗೆದಿದ್ದಾರೆ ಹಯಾಬುಸಾದಲ್ಲಿ. ಫಾಸ್ಟೆಸ್ಟ್ ಬೈಕ್ ಅಂತ ಅಂದ ತಕ್ಷಣ ನಿಮ್ ತಲೆಗೆ ಬರೋದು ಕವಾಸಕಿ ನಿಂಜಾ H2R. ಅದರಲ್ಲಿ 310 BHP ಏನೋ ಬರುತ್ತೆ. ಆಕ್ಚುಲಿ ಈ ಗಾಡಿನ ಟ್ಯೂನ್ ಮಾಡಿದ್ರೆ ಈಗ ಸೂಪರ್ ಚಾರ್ಜ್ ಹಾಕಿ ಇಲ್ಲ ಟರ್ಬೋ ಚಾರ್ಜ್ ಹಾಕಿ ಗಾಡಿನ ಟ್ಯೂನ್ ಮಾಡ್ತಾರೆ. 600 HP ಗಂಟ ತೆಗ್ದಿದ್ದಾರೆ ಇದ್ರ ಪವರ್. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 2 ನಿಂಜಾ H2R ಹಾಕ್ಬೇಕು ಅಷ್ಟು ಪವರ್ ಹಯಾಬುಸಾ 1ರಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಎಷ್ಟು ಪವರ್ಫುಲ್ ಈ ಗಾಡಿ ಅಂತ. ಇದರಲ್ಲಿ ನಿಮ್ಗೆ 190 BHP ಬರುತ್ತೆ ಸ್ಟಾಕ್ ಅಲ್ಲಿ ಬರೋದು. ಗೈಸ್ ಬನ್ನಿ ಈಗ ಗಾಡಿ ಬಗ್ಗೆ ನೋಡೋಣ. ಫ್ರಂಟ್ ಇಂದ ಈ ತರ ಕಾಣುತ್ತೆ. ಹೆವಿ ಬಲ್ಕಿಯರ್ ಗಾಡಿ ಇದು, ಅಂದ್ರೆ ಸಖತ್ ಸೈಜ್ ಇದೆ. ಫ್ರಂಟ್ ಅಲ್ಲಿ ನಿಮ್ಗೆ ವಿಂಡ್ ಶೀಲ್ಡ್ ಆಕ್ಚುಲಿ ಇದು ನಾನು ಆಗ್ಲೇ ಹೇಳ್ದಂಗೆ ಇದು ಆಫ್ಟರ್ ಮಾರ್ಕೆಟ್ ವಿಂಡ್ ಶೀಲ್ಡ್. ಪ್ಯೂಗ್ ಅಂತ ಕಂಪ್ನಿ ಬರುತ್ತೆ, ಆ ಕಂಪ್ನಿಯವ್ರದ್ದು ಇದು ವಿಂಡ್ ಶೀಲ್ಡ್. ಇನ್ನ ಅದನ್ನ ಬಿಟ್ರೆ ಇದು ಮಿರರ್ ನೀವು ಆಕ್ಚುಲಿ ಫೋಲ್ಡ್ ಮಾಡ್ಕೋಬಹುದು. ಮಿರರ್ಸ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಸೂಪರ್ ಬೈಕ್ ಗಳಲ್ಲಿ ಮಿರರ್ ವಿಸಿಬಿಲಿಟಿ ಅಷ್ಟೊಂದು ಇರಲ್ಲ, ಬಟ್ ಇದು ಮಿರರ್ ವಿಸಿಬಿಲಿಟಿನೂ ಕೂಡ ಸಖತ್ತಾಗಿದೆ. ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಹಾಗೇನೆ ಕೆಳಗಡೆ ಬಂದ್ರೆ ಇಲ್ಲೊಂದು ಸುಜುಕಿ ಲೋಗೋ ಇದೆ, ಜೊತೆಗೆ ಹೆಡ್ಲೈಟು, LED ಹೆಡ್ಲೈಟ್ ಥ್ರೋ ಕೂಡ ಸಖತ್ತಾಗಿದೆ ಗುರು. ಆರಾಮಾಗಿ ಟೂರ್ ಮಾಡ್ಬೋದು ಇದರಲ್ಲಿ ನೀವು. ಇತ್ತೀಚೆಗೆ ಬರ್ತಾ ಇರೋ ಗಾಡಿಗಳಲ್ಲಿ LED ಹೆಡ್ಲೈಟ್ ಚೆನ್ನಾಗೇ ಕೊಡಲ್ಲ, ಅಂದ್ರೆ ಥ್ರೋ ಇರಲ್ಲ, ಏನಿರಲ್ಲ, ನೈಟ್ ಹೊತ್ತು ವಿಸಿಬಿಲಿಟಿ ಏನು ಕಾಣಲ್ಲ. ಸೊ ಆ ತರ ಬಿಡ್ತಾರೆ ಕೆಲವು ಗಾಡಿಗಳಲ್ಲಿ. ಬಟ್ ಇದ್ರಲ್ಲಂತೂ ಸೂಪರ್ ಬೈಕ್ ಆದ್ರೂ ಹೆಡ್ಲೈಟ್ ಮಾತ್ರ ಮಸ್ತ್ ಆಗಿದೆ. ಇಂಡಿಕೇಟರ್ ಬಂದು ಇದ್ರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾನೆ. ಇದು DRL. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಇದು ಆನ್ ಆಗಿದೆ DRL, ಬಟ್ ಇಂಡಿಯಾದಲ್ಲಿ ಇದು DRL ಆನ್ ಆಗಿಲ್ಲ. ಇದು ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ ಅಷ್ಟೇ. ಆಕ್ಚುಲಿ ಡೇ ಟೈಮು ಹೆಡ್ಲೈಟ್ ಆನ್ ಆಗಿರುತ್ತೆ, ಲೋ ಬೀಮು. ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದಲ್ಲಿ ಇದು ಹೆಡ್ಲೈಟ್ ಆನ್ ಆಗಿದೆ, DRL ಆನ್ ಆಗಿಲ್ಲ. ನೀವು ಬೇಕಂದ್ರೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಅಲ್ಲಿ ಆನ್ ಮಾಡ್ಕೋಬಹುದು. ಇದನ್ನ ಏನೊಂದು 3000 ಏನೋ ಖರ್ಚಾಗುತ್ತೆ. ಅದ್ರದ್ದೊಂದು ಸ್ವಿಚ್ ಬರುತ್ತೆ, ಅದನ್ನ ತರಿಸಿ ಹಾಕೊಂಡ್ರೆ ನೀವು DRL ಎಕ್ಸ್ಟ್ರಾ ಆನ್ ಆಗುತ್ತೆ. ಇಲ್ಲಿ ರ್ಯಾಮ್ ಏರ್ ಇಂಟೆಕ್ ಕೊಟ್ಟಿದ್ದಾನೆ. ಆಕ್ಚುಲಿ ಗಾಳಿ ಇಲ್ಲಿಂದ ಪಾಸ್ ಆಗಿ ಇಂಜಿನ್ಗೆ ಹೋಗುತ್ತೆ ಅದು ಗಾಳಿ. ಇದು ನಿಮ್ಗೆ ಇಂಜಿನ್ ಕೂಲ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ, ಜೊತೆಗೆ ಏರ್ ಇಂಟೆಕ್ ಕೂಡ ಚೆನ್ನಾಗುತ್ತೆ. ಇನ್ನ ಕೆಳಗಡೆ ನಿಮ್ಗೆ ಪ್ರೊಜೆಕ್ಟರ್ ಹೈ ಬೀಮ್ ಬರುತ್ತೆ, ಮಸ್ತಾಗಿ ಕಾಣುತ್ತೆ. ಅದು ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ, ಮತ್ತೆ ಹೆಡ್ಲೈಟ್ ಪವರ್ ಕೂಡ ಅಷ್ಟೇ ಸಖತ್ತಾಗಿದೆ. ಈ ಗಾಡಿನಲ್ಲಿ ಡೀಟೈಲಿಂಗ್ ಯಾವ ತರ ಇದೆಯಪ್ಪ ಅಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ನೋಡಿ, ಹೆಡ್ಲೈಟ್ ಒಳಗಡೆನೂ ಕೂಡ ಕಾಂಜಿ ಲೋಗೋ ಇದೆ ಹಯಾಬುಸಾದು. ಸೊ ಸಖತ್ತು ಡೀಟೈಲಿಂಗ್ ಇದೆ ಈ ಗಾಡಿನಲ್ಲಿ. ಈ ತರ ಹುಡುಕ್ತಾ ಹೋದ್ರೆ ನೀವು ಈ ಗಾಡಿನಲ್ಲಿ ಡೀಟೈಲಿಂಗ್ ತುಂಬಾ ಸಿಗ್ತಾ ಹೋಗುತ್ತೆ. ಕೌಲಲ್ಲೂ ಕೂಡ ಹಯಾಬುಸಾ ಕಾಂಜಿ ಲೋಗೋ ಇದೆ. KYB ಇನ್ವರ್ಟೆಡ್ ಸಸ್ಪೆನ್ಷನ್ಸ್ ಬರುತ್ತೆ ಇದರಲ್ಲಿ. ಇದು 43 mm ಸೈಜ್ ಬರುತ್ತೆ. DLC ಕೋಟಿಂಗ್ ಆಗಿದೆ. ಅಂದ್ರೆ DLC ಕೋಟಿಂಗ್ ಅಂದ್ರೆ ಡೈಮಂಡ್ ಲೈಕ್ ಕಾರ್ಬನ್ ಅಂತ ಬರುತ್ತೆ ಕೋಟಿಂಗು. ಸೊ ಅದ್ರ ಕೋಟಿಂಗ್ ಮಾಡಿದ್ದಾರೆ. ಅಂದ್ರೆ ಇದು ಸ್ಟಾಕೆ, ನಾನೇನು ಎಕ್ಸ್ಟ್ರಾ ಮಾಡಿಸಿರೋದಲ್ಲ. ಈ ಗಾಡಿನಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ಚೆನ್ನಾಗಿದೆ. ನೀವು ಆರಾಮಾಗಿ ಲಾಂಗ್ ಟೂರ್ ಮಾಡಬಹುದು. ನಾನು 1200 km ಲಾಂಗ್ ಟ್ರಿಪ್ ಹೋಗಿದ್ ಬಂದೆ ಅಂತ ಹೇಳ್ದೆ ನಿಮ್ಗೆ ಆಲ್ರೆಡಿ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಸಸ್ಪೆನ್ಷನ್ ಅಂತೂ ಸಖತ್ತಾಗಿದೆ ಈ ಸೆಗ್ಮೆಂಟ್ ಅಲ್ಲೇ. ಇನ್ನ ಬ್ರೇಕ್ಸ್ ಬಗ್ಗೆ ಬಂದ್ರೆ ಬ್ರೆಂಬೋ ಬ್ರೇಕ್ಸ್ ಬರುತ್ತೆ. ಡಬಲ್ ಡಿಸ್ಕ್ ಬರುತ್ತೆ, ನೋಡ್ಬೋದು ನೀವು. ಈ ಕಡೆ ಒಂದು ಡಿಸ್ಕ್, ಆ ಕಡೆ ಒಂದು ಡಿಸ್ಕ್ ಇದೆ. ವಿತ್ ABS ಕೂಡ ಬರುತ್ತೆ ಆಬ್ವಿಯಸ್ಲಿ. ಈ ಬ್ರೆಂಬೋ ಬ್ರೇಕ್ಸ್ ಅಲ್ಲಿ 4 ಪಿಸ್ಟನ್ ಬರುತ್ತೆ. ಅಂದ್ರೆ ಪರ್ ಬ್ರೇಕ್ 4 ಪಿಸ್ಟನ್. ಈ ಕಡೆ 2 ಪಿಸ್ಟನ್, ಆ ಕಡೆ 2 ಪಿಸ್ಟನ್, ಮತ್ತೆ ಈ ಕಡೆ ಇರೋ ಪ್ಲೇಟ್ಗೆ ಈ ಕಡೆ 2 ಪಿಸ್ಟನ್, ಆ ಕಡೆ 2 ಪಿಸ್ಟನ್. ಟೋಟಲ್ ಇದಕ್ಕೆ 8 ಪಿಸ್ಟನ್ಸ್ ಬರುತ್ತೆ. ಸೊ ಬ್ರೇಕಿಂಗ್ ಬಗ್ಗೆ ನನ್ನ ಕೇಳಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಷ್ಟೊಂದು ವರ್ಸ್ಟ್ ಆಗಿಲ್ಲ, ಅಷ್ಟೊಂದು ಎಕ್ಸಲೆಂಟ್ ಅಂತ ಹೇಳಕ್ಕೂ ಆಗಲ್ಲ. ಬ್ರೇಕಿಂಗು ಚೆನ್ನಾಗಿದೆ. ಇನ್ನು ನಂಬರ್ ಪ್ಲೇಟು K11 ನಮ್ಮ ಮಂಡ್ಯ ರಿಜಿಸ್ಟ್ರೇಷನ್. ಫ್ರಂಟ್ ಟೈರ್ ನೋಡ್ಬೋದು ನೀವು. ಟೈರ್ಸ್ ಇದರಲ್ಲಿ ಬ್ರಿಡ್ ಸ್ಟೋನ್ ಟೈರ್ಸ್ ನ ಕೊಟ್ಟಿದ್ದಾರೆ. 120/70 R17 ಸೈಜ್ ಫ್ರಂಟ್ ಟೈರ್ದು. ರೈಟ್ ಸೈಡ್ ಇಂದ ಗಾಡಿ ಈ ತರ ಕಾಣುತ್ತೆ. ಸೊ ನೋಡಿ, ವಿಂಡ್ ಶೀಲ್ಡ್ ಬ್ರ್ಯಾಂಡು ಪ್ಯೂಗ್ ರೇಸಿಂಗ್ ಸ್ಕ್ರೀನ್ಸ್ ಅಂತ. ಇನ್ನ ರೈಟ್ ಸೈಡ್ ಅಲ್ಲಿ ನಿಮ್ಗೆ ಹಯಾಬುಸಾದು ಕಾಂಜಿ ಲೋಗೋ ಇದೆ. ಇದು ಜಾಪನೀಸ್ ಲ್ಯಾಂಗ್ವೇಜ್ ಲೋಗೋಗಳು ಬರುತ್ತೆ, ಅದ್ರದ್ದು ಕಾಂಜಿ ಅಂತ ಕರೀತಾರೆ ಅದನ್ನ ಜಪಾನ್ ಅಲ್ಲಿ. ಸೊ ಇದು ಯಾವ ತರ ಇದೆ ಅಂದ್ರೆ ಕತ್ತಿನ ಹಿಂಗ್ ಇಟ್ಕೊಂಡಂಗಿದೆ. ಸೊ ಸಖತ್ತಾಗಿ ಕಾಣುತ್ತೆ ಗುರು. ಈ ಲೋಗೋ ಅಂತೂ ನನ್ಗೆ ಹೆವಿ ಇಷ್ಟ. ಹಿಂಗ್ ನೋಡಿ, ಕತ್ತಿನ ಹಿಂಗ್ ಇಟ್ಕೊಂಡ್ರೆ ಯಾವ ತರ ಕಾಣುತ್ತೆ ಅದೇ ತರ ಇದೆ ಲೋಗೋ. ಇದ್ರ ಲೋಗೋ ಸುಮ್ನೆ ಈ ತರ ಡಿಸೈನ್ ಮಾಡಿರೋದಲ್ಲ, ಕತ್ತಿ ಕಾಣೋ ತರ. ಇದ್ರದ್ದು ಹಯಾಬುಸಾನ ಜಾಪನೀಸ್ ಅಲ್ಲಿ ಬರ್ದಿರೋದು. ಹಿಂಗಂದ್ರೆ ಹಯಾಬುಸಾ ಅಂತ ಜಾಪನೀಸ್ ಅಲ್ಲಿ. ಸೊ ಅದನ್ನ ಯಾವ ತರ ಡಿಸೈನ್ ಮಾಡಿದ್ದಾನೆ ನೋಡಿ, ಕತ್ತಿ ಇಟ್ಕೊಳ್ಳೋ ತರ. ಇದಂತೂ ನನಗೆ ಸಖತ್ ಇಷ್ಟ ಆಗುತ್ತೆ. ಪ್ರತಿ ಸಲ ನಾನು ಗಾಡಿ ನಾವು ಯಾವಾಗಲೇ ಪಾರ್ಕ್ ಮಾಡಿದ್ರು ಕೂಡ ಈ ಲೋಗೋನ ತಿರ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಲೆವೆಲ್. ಇಂಜಿನ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಇದರಲ್ಲಿ 4 ಸಿಲಿಂಡರ್ ಇಂಜಿನ್ ಬರುತ್ತೆ. 1340 cc ಅಂದ್ರೆ 1340 cc, 190 BHP ಮತ್ತೆ 150 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಇಂಜಿನ್. ಸೊ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇಂಜಿನ್ ಇದು. ಮತ್ತೆ ಇನ್ನ ಟ್ಯೂನಿಂಗ್ ಹೆಂಗ್ ಬೇಕಾ ಹಂಗ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಲೆವೆಲ್ ಎಲ್ಲ ಟ್ಯೂನಿಂಗ್ ಮಾಡಾಕಿದ್ದಾರೆ. 600 BHP ತನಕ ಪವರ್ ತೆಗ್ದಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಟರ್ಬೋ ಚಾರ್ಜ್ ಮಾಡಿ, ಸೂಪರ್ ಚಾರ್ಜ್ ಮಾಡಿ, ಏನೇನೋ ಮಾಡಿ ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋಬಹುದು ಈ ಗಾಡಿನ. ಮತ್ತೆ ಡ್ರ್ಯಾಗ್ ರೇಸ್ ಅಲ್ಲಿ ಈ ಗಾಡಿ ಈಗಲೂ ನಂಬರ್ 1. ಆಕ್ಚುಲಿ ನಿಮ್ಗೆ ಬೇರೆ ಗಾಡಿಗಳಲ್ಲಿ ಲೆಗ್ ಗಾರ್ಡು ಮತ್ತೆ ಇಂಜಿನ್ ಪ್ರೊಟೆಕ್ಟರ್ ಅಂತ ಈ ತರ ಎಲ್ಲ ಬರುತ್ತೆ ನೋಡಿ, ಕಂಬಿಗಳು. ಸೊ ಅದ್ರ ಬದಲು ಇದಕ್ಕೆ ಫ್ರೇಮ್ ಸ್ಲೈಡರ್ಸ್ ಅಂತ ಬರುತ್ತೆ. ಇದಕ್ಕೆ ಆ ತರ ಎಲ್ಲ ಕಂಬಿಗಳೆಲ್ಲ ಬರಲ್ಲ. ಇದೇನಪ್ಪ ಮಾಡುತ್ತೆ ಅಂದ್ರೆ
ಇದು ರೈಟ್ ಫ್ರೇಮ್ ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ಇನ್ ಕೇಸ್ ಆಫ್ ಕ್ರಾಶ್. ಇದು T-Rex ಅವ್ರದ್ದು. ಸೊ ನೋಡಿ ಇಲ್ಲೊಂದು ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಿದೆ ಇಂಜಿನ್, ತೋರಿಸ್ಬಿಡ್ತೀನಿ. ಸೊ ಇಂಜಿನ್ ಅಂತೂ ಸಖತ್ ದೊಡ್ಡದು, ಇದು ಬಲ್ಕಿ ಆಗಿದೆ. ಈ ಕಡೆನೂ ಇಂಜಿನ್ ಕಾಣುತ್ತೆ, ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ಕೂಡ ಇಂಜಿನ್ ಕಾಣುತ್ತೆ ನೋಡಿ. ಸೊ ಅಷ್ಟು ಸೈಜ್ ಇದೆ ಇಂಜಿನ್. ಇದ್ರದ್ದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದು 20 ಲೀಟರ್ ಹಿಡಿಯುತ್ತೆ ಪೆಟ್ರೋಲ್. ಇದಕ್ಕೆ ಇಲ್ಲೇ ಬರ್ದಿದ್ದಾರೆ ನೋಡಿ, RON 95+, ಅಂದ್ರೆ 95+ ಅಕ್ಟೇನ್ ಪೆಟ್ರೋಲ್ ನೇ ಹಾಕ್ಸ್ಬೇಕು ಇದಕ್ಕೆ. ಮೈಲೇಜ್ ಅಂತ ಬಂದ್ರೆ ಹೈವೇ ನಲ್ಲಿ 12 ಬರುತ್ತೆ, ಸಿಟಿ ಒಳಗಡೆ 8, 9 ಈ ತರ ಬರುತ್ತೆ. ಡಿಪೆಂಡ್ಸ್ ನೀವು ಯಾವ ತರ ಗಾಡಿನ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್. ಸ್ವಲ್ಪ ಟೆಕ್ಸ್ಚರ್ ಕೊಟ್ಟಿದ್ದಾನೆ, ಇಲ್ಲಿ ನಿಮ್ ಲೆಗ್ ಎಲ್ಲ ಬರುತ್ತಲ್ವಾ, ಸ್ವಲ್ಪ ಗ್ರಿಪ್ ಆಗಿರ್ಲಿ ಅನ್ಬಿಟ್ಟು. ಇಲ್ಲೊಂದು ಸುಜುಕಿ ಲೋಗೋ ಇದೆ. ಇಲ್ಲಿ ಮಾಸ್ಟರ್ ಸಿಲಿಂಡರ್ ಬರುತ್ತೆ ಈ ಬ್ಯಾಕ್ ಬ್ರೇಕ್ದು. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿರೋದು ಗಾರ್ಡು. ಚಾಸಿ ನೋಡಿ ಇದ್ರದ್ದು ಏನ್ ಸೈಜ್ ಇದೆ ಅಂತ. ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ನಾವು ಕೊಡೋ ಪ್ರೈಸ್ಗೆ 1 ರೂಪೀಸ್ ಕೂಡ ವರ್ತ್ ಇದೆ ಈ ಗಾಡಿನಲ್ಲಿ. ಸುಮ್ನೆ ಅನ್ನೆಸೆಸರಿ ಆಗಿ ದುಡ್ಡು ತಗೋತಾವನೆ ಅಂತ ಎಲ್ಲೂ ಅನ್ಸಲ್ಲ. ಕೆಳಗಡೆ ಸ್ವಿಂಗ್ ಆರ್ಮ್ ನೋಡಿ ಏನ್ ಸೈಜ್ ಇದೆ ಅಂತ. ವೆಲ್ಡಿಂಗ್ ಕ್ವಾಲಿಟಿ ನೋಡಿ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಬಿಲ್ಡ್ ಕ್ವಾಲಿಟಿ ಅಂತೂ ನೀವು 23 ಲಕ್ಷ ಈ ಗಾಡಿಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು, ಕಣ್ಣು ಮುಚ್ಕೊಂಡು ತಗೋಬಹುದು. ಇನ್ನ ಇದ್ರ ಬ್ಯಾಕ್ ಸೈಡ್ ಇಂದ ಲುಕ್ ನೋಡ್ಬೋದು. ಇದರಲ್ಲಿ ಡಬಲ್ ಎಕ್ಸಾಸ್ಟ್ ಬರುತ್ತೆ. 4 ಸಿಲಿಂಡರ್ ಆಗಿರೋದ್ರಿಂದ 4 ಎಕ್ಸಾಸ್ಟ್ ಔಟ್ಪುಟ್ ಬರುತ್ತೆ. 4 ಇದ್ದು 2 ಕನ್ವರ್ಟ್ ಆಗುತ್ತೆ. 2 ಒಂದಕ್ಕೆ ಜಾಯ್ನ್ ಆಗುತ್ತೆ, 2 ಇನ್ನೊಂದಕ್ಕೆ ಜಾಯ್ನ್ ಆಗುತ್ತೆ. ಸೊ ಆ ತರ ಜಾಯ್ನ್ ಆಗಿ 2 ಎಕ್ಸಾಸ್ಟ್ ಬರುತ್ತೆ ಆಚೆ ಕಡೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಆಲೋಜನ್ ಲೈಟ್ ಬರಲ್ಲ, ಎಲ್ಲ ಕೂಡ LED ನೇ. ಇದ್ರದ್ದು ಟೇಲ್ ಲೈಟ್ ಮತ್ತೆ ಇಂಡಿಕೇಟರ್ ಇದ್ರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾನೆ. ನಿಮ್ಗೆ ಏನಾದ್ರು ಫ್ಯೂಚರ್ ಅಲ್ಲಿ ಇದನ್ನ ಟೇಲ್ ಟೈಡಿ ರಿಮೂವ್ ಮಾಡ್ಬೇಕು ಅಂದ್ರೆ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ಮತ್ತೆ ನಂಬರ್ ಪ್ಲೇಟ್ ನ ಟೇಲ್ ಟೈಡಿ ಹಾಕೋಬಹುದು. ನೋಡಿ ಇಲ್ಲಿ ಬುಲೆಟ್ಸ್ ತರ ಇದೆ ಇದು ಇಂಡಿಕೇಟರ್, ಸಖತ್ ಕಾಣುತ್ತೆ ಅದು. ತೋರಿಸ್ತೀನಿ ನೋಡಿ ಈಗ ಇಂಡಿಕೇಟರ್ನ. ಈ ಕಡೆ ಡಬಲ್ ಬುಲೆಟ್ಸ್, ಈ ಕಡೆ ಡಬಲ್ ಬುಲೆಟ್ಸ್, ಆ ತರ ಕಾಣಿಸ್ತಿದೆ ಅದು. ಸಖತ್ ಕಾಣುತ್ತೆ ಇದು. ರನ್ನಿಂಗ್ ಅಲ್ಲಿ ಸಖತ್ ಕಾಣುತ್ತೆ ಇಂಡಿಕೇಟರ್ಸ್. ಮತ್ತೆ ಇನ್ನ ಇದು ಫ್ರಂಟ್ ಇಂಡಿಕೇಟರ್ಸ್. ಇಲ್ಲೂ ಕೂಡ 2 LED ಕೊಟ್ಟಿದ್ದಾನೆ, ಈ ಕಡೆ 2, ಆ ಕಡೆ 2. ಬ್ಯಾಕ್ ಟೈರ್ ನೋಡ್ಬೋದು ನೀವು ಏನ್ ಸೈಜ್ ಇದೆ ಅಂತ. ಆಕ್ಚುಲಿ ಬ್ಯಾಕ್ ಟೈರ್ ಸೈಜ್ ಬಂದು 190, 50, R17 ಎರಡು ಕೂಡ 17 ಇಂಚ್ ವೀಲ್ಸ್. ಫ್ರಂಟ್ 120 ಸೆಕ್ಷನ್ ಬರುತ್ತೆ, ಬ್ಯಾಕ್ 190 ಸೆಕ್ಷನ್ ಬರುತ್ತೆ. ಬ್ಯಾಕ್ ಬ್ರೇಕ್ ನೋಡ್ಬೋದು ಇಲ್ಲಿ ಸರಿಯಾಗಿದೆ. ಇದ್ರದ್ದು ಪಿಸ್ಟನ್ ಸೈಜ್ ಇಷ್ಟು ಅಪ್ಪ ಇದೆ ಗುರು. ಇಲ್ಲೊಂದು ಸುಜುಕಿ ಬ್ರ್ಯಾಂಡಿಂಗ್ ಇದೆ. ಇನ್ನು ಹಯಾಬುಸಾ ಬ್ರ್ಯಾಂಡಿಂಗು 2 ಸೈಡ್ ಇದೆ. ಇಲ್ಲೊಂದು ಸೈಡ್ ಇದೆ, ಇಲ್ಲೊಂದು ಸೈಡ್ ಇದೆ. ಸೊ ಈ ಟೇಲ್ ಲುಕ್ ಅಲ್ಲಿ ನನ್ಗೆ ಏನಪ್ಪ ಇಷ್ಟ ಆಗೋದು ಅಂದ್ರೆ ಈ ಕವಲ್ ಫಸ್ಟ್ ಡಿಸೈನ್ ಮಾಡಿ ಆಮೇಲೆ ಇದನ್ನ ಕಟ್ ಮಾಡಿ ಸೊ ಬ್ಯಾಕ್ ಸೀಟ್ ಡಿಸೈನ್ ಮಾಡಿರೋದು. ಸೊ ನಮಗೆ ಆ ಬ್ಯಾಕ್ ಸೀಟ್ ಲುಕ್ ಇಷ್ಟ ಅಲ್ಲ ಅಂದ್ರೆ ಈ ಕವಲ್ ನ ಹಾಕೊಂಡ್ರೆ ಏನ್ ಸೆಕ್ಸಿಯಾಗಿ ಕಾಣುತ್ತೆ ಗೊತ್ತಾಗೋದು. ಬಟ್ ನಿಮ್ಗೆ ಬ್ಯಾಕ್ ಸೀಟ್ ಹಾಕಿದ್ರು ಕೂಡ ಲುಕ್ ಕೂಡ ಚೆನ್ನಾಗೇ ಇರುತ್ತೆ. ಹಿಂದೆ ಗ್ರಾಬ್ ರೈಲ್ ಬರುತ್ತೆ, ಬ್ಯಾಕ್ ಸೀಟ್ ಬರುತ್ತೆ. ಸೊ 2 ಲುಕ್ ಅಲ್ಲೂ ಕೂಡ ಗಾಡಿ ಚೆನ್ನಾಗಿ ಕಾಣುತ್ತೆ. ಒಂದು ಲುಕ್ ಅಲ್ಲಿ ಆಕ್ವರ್ಡ್ ಆಗಿ ಕಾಣೋದು, ಇನ್ನೊಂದು ಲುಕ್ ಅಲ್ಲಿ ಚೆನ್ನಾಗಿ ಕಾಣೋದು, ಆ ತರ ಮಾಡಿಲ್ಲ ಈ ಗಾಡಿನ. ಕೆಲವು ಸೂಪರ್ ಬೈಕ್ಸ್ಗೆ ಹಿಂದ್ಗಡೆ ಸೀಟು ಕುತ್ಕೊಳ್ಳೋ ತರ ಇರಲ್ಲ, ಅದಕ್ಕೆ ಕವಲ್ ಹಾಕರ್ ಚೆನ್ನಾಗಿ ಕಾಣುತ್ತೆ, ಸೀಟ್ ಹಾಕರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಬಟ್ ಇದ್ರಲ್ಲಿ ಸಖತ್ R&D ಮಾಡಿ ಮಾಡಿರೋ ಡಿಸೈನ್ ಇದು. ಹಾಗೇನೆ ಲೆಫ್ಟ್ ಬಂದ್ರೆ ಲೆಫ್ಟ್ ಅಲ್ಲಿ ನಿಮ್ಗೆ ಸ್ಯಾರಿ ಗಾರ್ಡ್ ಇದೆ, ಇಲ್ಲೊಂದು ಪಾರ್ಟ್ ಸ್ಯಾರಿ ಗಾರ್ಡ್ ಇದೆ, ಕೆಳಗಡೆ ಒಂದು ಪಾರ್ಟ್ ಸ್ಯಾರಿ ಗಾರ್ಡ್ ಇದೆ. ಇದನ್ನ ರಿಮೂವ್ ಮಾಡಿಸ್ಬೇಕು ಸದ್ಯದಲ್ಲೇ. ನಮ್ಮ ಬಟ್ಟೆಗೆ ಪ್ರೊಟೆಕ್ಟ್ ಮಾಡುತ್ತೆ ಇದು. ಆಕ್ಚುಲಿ ಚೈನ್ ಜೊತೆ ಕಾಂಟ್ಯಾಕ್ಟ್ ಆಗದೆ ಇರೋ ತರ ರೈಡಿಂಗ್ ಗೇರ್ ಪ್ರೊಟೆಕ್ಟರ್. ಗೇರ್ಸ್ ಬಗ್ಗೆ ಬಂದ್ರೆ ಇದು 6 ಸ್ಪೀಡ್, ಒಂದು ಡೌನ್ 5 ಅಪ್. ಜೊತೆಗೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೂಡ ಬರುತ್ತೆ. ಬೈ ಡೈರೆಕ್ಷನ್ ಅಲ್ಲಿ ಕ್ವಿಕ್ ಶಿಫ್ಟರ್ ಮತ್ತೆ ಆಟೋ ಬ್ಲಿಪ್ಪರ್ 2 ಬರುತ್ತೆ. ಈ ಕಡೆ ಒಂದು ಫ್ರೇಮ್ ಸ್ಲೈಡರ್ ಇದೆ. ಹಾಗೇನೆ ಕೆಳಗಡೆ ನೋಡ್ಬೋದು ನೀವು ಇಂಜಿನ್ ಕೇಸ್ ಪ್ರೊಟೆಕ್ಟರ್, ಇದು RNG ಕಂಪ್ನಿದು ಹಾಕ್ಸಿರೋದು. ಇದು ನಿಮ್ಗೆ ಇನ್ ಕೇಸ್ ಆಫ್ ಕ್ರಾಶ್ ಇಲ್ಲೊಂದು ಇಂಜಿನ್ ಕೇಸು ಎಕ್ಸ್ಪೋಸ್ ಆಗಿದೆ, ಈಸಿಯಾಗಿ ಸ್ಲೈಡ್ ಆಗ್ಬಿಡುತ್ತೆ. ಸೊ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹಾಕ್ಸಿರೋದು ಇದು. ಸೈಡ್ ಸ್ಟ್ಯಾಂಡ್ ಅಂತೂ ಸಿಕ್ಕಾಪಟ್ಟೆ ಸಣ್ಣ ಇದೆ, ಅಂದ್ರೆ ಒಳ್ಳೆ ಗೊತ್ತಿಲ್ಲ ನನಗೆ ಏನಕ್ಕೆ ಇಷ್ಟೊಂದು ಸಣ್ಣ ಕೊಟ್ಟಿದ್ದಾನೆ ಸೈಡ್ ಸ್ಟ್ಯಾಂಡು ಅಂತ. ಬಟ್ ಸ್ಟರ್ಡಿ ಆಗಿದೆ, ಕ್ವಾಲಿಟಿ ಆಗಿದೆ. ಇದ್ರ ಮೇಲೆ ಇನ್ನ 4-5 ಜನ ಕುತ್ಕೊಂಡ್ರು ಏನು ಬ್ರೇಕ್ ಆಗಲ್ಲ ಅದು ಸೈಡ್ ಸ್ಟ್ಯಾಂಡು. ಸೈಜ್ ಬಂದು ಸಣ್ಣ ಇದೆ. ಎಲ್ಲರೂ ಕೇಳ್ತಾರೆ ಏನಕ್ಕೆ ಸೈಡ್ ಸ್ಟ್ಯಾಂಡ್ ಇಷ್ಟೊಂದು ಸಣ್ಣ ಇದೆ ಅಂತ. ಹಾಗೇನೆ ಫ್ರಂಟು ಬ್ಯಾಕ್ತು ಟೈರ್ ಪ್ರೆಷರ್ ಬಗ್ಗೆ ತೋರಿಸಿದ್ದಾರೆ ಇಲ್ಲಿ. ನೀವೇನಾದ್ರೂ ಸಿಂಗಲ್ ಹೋಗ್ತಾ ಇದ್ರೆ 40-42 ಮೇಂಟೈನ್ ಮಾಡಬೇಕು. ಡಬಲ್ಸ್ ಹೋಯ್ತಾ ಇದ್ರು ಅಷ್ಟೇನೆ 40-42. ಪೆಟ್ರೋಲ್ ಟ್ಯಾಂಕ್ ಮೇಲೆ ಸುಜುಕಿ ಬ್ರ್ಯಾಂಡಿಂಗ್ ಇದೆ. ಈ ಕಡೆ ಸುಜುಕಿ ಬ್ರ್ಯಾಂಡಿಂಗ್ ಇದೆ, ಈ ಕಡೆ ಒಂದು ಬ್ರ್ಯಾಂಡಿಂಗ್ ಇದೆ. ಸೊ ಇನ್ನ ಫ್ರಂಟ್ ಡಿಸ್ಪ್ಲೇ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಹಯಾಬುಸಾದು ಡಿಸ್ಪ್ಲೇ ಆಕ್ಚುಲಿ ಫುಲ್ಲಿ ಐಕಾನಿಕ್. ಫಸ್ಟ್ ಜನರೇಷನ್ ಇಂದ ಇದೇ ತರ ಬರ್ತಿದೆ. 3rd ಜನರೇಷನ್ ಅಲ್ಲಿ ನಿಮ್ಗೆ ಇಲ್ಲೊಂದು ಸ್ವಲ್ಪ TFT ಸ್ಕ್ರೀನ್ ನ ಕೊಟ್ಟ. ಇನ್ನು ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ಚೇಂಜಸ್ ಇಲ್ಲ. ಇಲ್ಲಿ ನಿಮ್ಗೆ ಫ್ಯೂಯಲ್ ಗೇಜ್ ಇದೆ, ಇದು RPM ಮೀಟರು, ಸ್ಪೀಡೋಮೀಟರು, ಇದು ಬಂದು ಇಂಜಿನ್ ಟೆಂಪರೇಚರ್ ಇಂಡಿಕೇಟರ್. ವಾರ್ನಿಂಗ್ ಲೈಟ್ಸ್ ಅಂತ ಬಂದ್ರೆ ABS ವಾರ್ನಿಂಗ್ ಲೈಟ್ ಇಲ್ಲಿ ಆಕ್ಷನ್ ಕಂಟ್ರೋಲ್ ಕಿಕ್ಕಿನ್ ಆದಾಗ ಈ ಲೈಟ್ ಆನ್ ಆಗುತ್ತೆ. ಇಂಜಿನ್ ಆಯಿಲ್ ಲೆವೆಲ್ ಇಂಡಿಕೇಟರ್ ಇಲ್ಲಿ ನೋಡ್ಬೋದು ನೀವು. ನಾನು ಆಗ್ಲೇ ಹೇಳ್ದಂಗೆ 2026 ಕಿಲೋಮೀಟರ್ ಓಡಿದೆ ಗಾಡಿ. ಇದು ಕಂಪ್ಲೀಟ್ TFT ಸ್ಕ್ರೀನ್, ಇದು RPM ಲಿಮಿಟರ್ ಇಂಡಿಕೇಟರ್. ಫಸ್ಟ್ ಜನ್ ಸೆಕೆಂಡ್ ಜನ್ ಅಲ್ಲಿ ಅಷ್ಟೊಂದೇನು ಎಲೆಕ್ಟ್ರಾನಿಕ್ಸ್ ಏನ್ ಇರ್ಲಿಲ್ಲ. ಫಸ್ಟ್ ಜನರೇಷನ್ ಅಲ್ಲಿ ABS ಕೂಡ ಇರ್ಲಿಲ್ಲ, ಸೆಕೆಂಡ್ ಜನರೇಷನ್ ಅಲ್ಲಿ ABS ಬಿಟ್ಟ. ಬಟ್ 3rd ಜನರೇಷನ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಗಾಡಿನೇ ಚೇಂಜ್ ಮಾಡ್ಬಿಟ್ಟ. ಸ್ಟಿಲ್ ನಿಮ್ಗೆ ಹಯಾಬುಸಾ ತರ ಕಾಣುತ್ತೆ. ಬಟ್ ಇದರಲ್ಲಿ ಸೆಕೆಂಡ್ ಜನರೇಷನ್ ಮತ್ತೆ 3rd ಜನರೇಷನ್ ಗೆ ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ನಟ್ಟು ಬೋಲ್ಟು ಕೂಡ ಚೇಂಜ್ ಆಗಿದೆ, ಎಕ್ಸಾಸ್ಟ್ ಚೇಂಜ್ ಆಗಿದೆ, ಪ್ರತಿಯೊಂದು
ಯಾವುದೇ ಒಂದು ಪಾರ್ಟ್ ಅನ್ನ ಸೆಕೆಂಡ್ ಜನರೇಷನ್ ಇಂದ ಥರ್ಡ್ ಜನರೇಷನ್ ಗೆ ಇವರು ಕ್ಯಾರಿ ಮಾಡಿಲ್ಲ ಅಂತ ಹೇಳ್ತಾರೆ ಸುಜುಕಿ ಅವರು. ಫ್ರಂಟ್ ಹ್ಯಾಂಡಲ್ ಬಾರ್ ಗೆ ಬಂದ್ರೆ ಇದರಲ್ಲಿ ಕಂಪ್ಲೀಟ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅಲ್ಲ, ಮ್ಯಾನ್ಯುಯಲಿ ಅಡ್ಜಸ್ಟಬಲ್. ಇನ್ನ ಇಲ್ಲಿ 2 ಆಯಿಲ್ ರಿಸರ್ವೈರ್ಸ್ ಇದೆ. ಇದು ಬ್ರೇಕ್ ಇದು ಕ್ಲಚ್ ಲಿವರ್ ಮತ್ತೆ ಬ್ರೇಕ್ ಲಿವರ್ 2 ಲಿವರ್ ಗಳು ಕೂಡ ಅಡ್ಜಸ್ಟಬಲ್. ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಈ ರಿಂಗ್ ಅನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಇನ್ನ ಸ್ವಿಚ್ ಗೇರ್ ಅಲ್ಲಿ ಇದು ಹೈ ಬೀಮ್ ಲೋ ಬೀಮ್ ಸ್ವಿಚ್ ಮತ್ತೆ ಪಾಸಿಂಗ್ ಕೂಡ ಇಲ್ಲೇ ಇದೆ. ಈ 3 ಸ್ವಿಚ್ ಅನ್ನ ಯೂಸ್ ಮಾಡ್ಕೊಂಡು ನೀವು TFT ಸ್ಕ್ರೀನ್ ನ ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಇಂಡಿಕೇಟರ್ ಸ್ವಿಚ್, ಇದು ಆರ್ ಅನ್ನು, ಇದು ಇಂಜಿನ್ ಕಿಲ್ ಸ್ವಿಚ್, ಇಂಜಿನ್ ಸ್ಟಾರ್ಟ್ ಮಾಡೋ ಸ್ವಿಚ್ ಕೂಡ ಇಲ್ಲೇ ಇದೆ. ಇದು ಕ್ರೂಸ್ ಕಂಟ್ರೋಲ್ ಸ್ವಿಚ್, ಹಜಾರ್ಡ್ ಲ್ಯಾಂಪ್ ಸ್ವಿಚ್. ನೋಡಿ ಈಗ 4 ಇಂಡಿಕೇಟರ್ ಕೂಡ ಅಟ್ ಎ ಟೈಮ್ ಆನ್ ಆಗುತ್ತೆ. ಸೊ ನೋಡಿ ಫ್ರಂಟ್ ರೈಡರ್ ಕಾಕ್ಪಿಟ್ ವ್ಯೂ ಈ ತರ ಕಾಣುತ್ತೆ, ಮಸ್ತಾಗಿರುತ್ತೆ ಓಡಿಸ್ಬೇಕಾದ್ರೆ. ಫೀಲ್ ಮಾತ್ರ ವ್ಯೂ ಕೂಡ ಫುಲ್ ಫಿಲ್ಡ್ ತರ ಕಾಣುತ್ತೆ, ಎಲ್ಲೂ ನಿಮ್ಗೆ ಗ್ಯಾಪ್ ಕಾಣಲ್ಲ. ಇಲ್ಲಿ ನೋಡಿ ಫ್ರಂಟ್ ಡಿಸ್ಪ್ಲೇ ಫಿಲ್ಲು, ಸ್ವಿಚಸ್ ಫಿಲ್ಲು. ಈ 3rd ಜನರೇಷನ್ ಹಯಾಬುಸಾದಲ್ಲಂತೂ ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಇಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು ನೀವು, ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ಇಂಜಿನ್ ಬ್ರೇಕಿಂಗ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಲಾಂಚ್ ಕಂಟ್ರೋಲು, ವೀಲಿ ಕಂಟ್ರೋಲು ಮತ್ತೆ ಕ್ರೂಸ್ ಕಂಟ್ರೋಲು. ಅದಕ್ಕೆ ಸಿ ಮೋಡಲ್ ಇದೆ. ಈಗ ಬಿ ಮೋಡಕ್ ಬತ್ತು, ಎ ಮೋಡಕ್ ಬತ್ತು. ಎ ಮೋಡಲ್ಲಿ ನಿಮ್ಗೆ ಸಖತ್ ಅಗ್ರೆಸಿವ್ ಪವರ್ ಅಂದ್ರೆ ಕಂಪ್ಲೀಟ್ ಈ ಗಾಡಿನಲ್ಲಿ ಎಷ್ಟು ಪವರ್ ಇದೆ ಅಷ್ಟು ಪವರ್ ಕೂಡ ಸಿಗುತ್ತೆ ನಿಮ್ಗೆ ಎ ಮೋಡಲ್ಲಿ. ನೀವೇನಾದ್ರೂ ಹೊಸ ರೈಡರ್ ಆಗಿದ್ರೆ ಇಲ್ಲ ಈ ಗಾಡಿನ ನೀವು ಯಾರಿಗಾರು ಕೊಡ್ತಾ ಇದ್ರೆ ಸಿ ಮೋಡ್ಗೆ ಹಾಕ್ಬಿಟ್ಟು ಕೊಟ್ಬಿಡಿ. ಬಟ್ ಸಿ ಮೋಡಲ್ ಕಿತ್ಕಾ ಇರುತ್ತೆ ಬೇಸ್ಡ್ ಆನ್ ದ ಆಕ್ಸಲರೇಟ್, ನಾವ್ ಯಾವ ತರ ಮಾಡ್ತೀವಿ ಅಂತ. ನೋಡಿ ಈಗ ಸ್ವಲ್ಪ ಲೈಟ್ ಆಗಿ ಈ ತರ ನಿಧಾನಕ್ಕೆ ಮಾಡಿದ್ರೆ ಏನು ಅಷ್ಟೊಂದು ಪವರ್ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಪವರ್ ಫೀಲ್ ಆಗಲ್ಲ. ಬಟ್ ಈ ಸಿ ಮೋಡಲ್ ನೀವೇನಾದ್ರೂ ಫುಲ್ಲು ಟ್ವಿಸ್ಟ್ ಮಾಡ್ಬಿಟ್ರೆ ಥ್ರಾಟಲ್ನ ಕಿತ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಾ ಮೋಡಲ್ಲೂ ಕೂಡ ಈ ಗಾಡಿ ಬಂದು ಬೀಸ್ಟ್. ಸೊ ನೀವು ಇದನ್ನ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. 3 ಯೂಸರ್ ಮೋಡ್ಸ್ ಬರುತ್ತೆ, ಯೂಸರ್ 1, ಯೂಸರ್ 2, ಯೂಸರ್ 3. ಇದರಲ್ಲಿ ನಿಮಗೆ ಬೇಕಾದಂಗೆ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಪವರ್ ಫಿಗರ್ಸು, ಬ್ರೇಕಿಂಗು ಮತ್ತೆ ಟ್ರಾಕ್ಷನ್ ಕಂಟ್ರೋಲು, ವೀಲಿ ಕಂಟ್ರೋಲು, ಇಂಜಿನ್ ಬ್ರೇಕಿಂಗು ಯಾವ ಲೆವೆಲ್ಗೆ ಬೇಕು ಆ ಲೆವೆಲ್ಗೆ ನಿಲ್ಲಿಸ್ಕೋಬಹುದು ಇದರಲ್ಲಿ. ಇನ್ನು ಈ ಕೆಳಗಡೆ ಸೆಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಕಂಟ್ರೋಲ್ಸ್ ಓಪನ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಬಂದು ಡಿಸ್ಪ್ಲೇ. ಇದರಲ್ಲಿ ನಿಮಗೆ 2 ಥರ ಬರುತ್ತೆ. SDMS ಅಂದರೆ ಈಗಿರೋ ಡಿಸ್ಪ್ಲೇ ವ್ಯೂ. ಆಕ್ಟಿವ್ ಡೇಟಾಗೆ ಹೋದರೆ ತೋರಿಸ್ತೀನಿ ನೋಡಿ ಈಗ ಆಕ್ಟಿವ್ ಡೇಟಾದಲ್ಲಿ ಯಾವ ಥರ ಕಾಣುತ್ತೆ ಅಂತ. ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ TFT ಸ್ಕ್ರೀನು. ನಿಮಗೆ ಇದರಲ್ಲಿ ಲೀನ್ ಆ್ಯಂಗಲ್ ಎಲ್ಲ ತೋರಿಸುತ್ತೆ, ಎಷ್ಟು ಡಿಗ್ರಿಗೆ ನೀವು ಲೀನ್ ಮಾಡಿದ್ದೀರಾ ಅಂತ. ಸೊ ಗಾಡಿನ ನೀವು ಲೀನ್ ಮಾಡ್ತಾ ಹೋಗ್ತಾ ಇದ್ದಂಗೆ ತೋರಿಸ್ತಾ ಹೋಗುತ್ತೆ. ನೋಡಿ ಅಲ್ಲಿ ಈಗ 2 ಡಿಗ್ರಿ ಆಯಿತು, 3 ಡಿಗ್ರಿ, 4 ಡಿಗ್ರಿ. ಅಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ಎಷ್ಟು ಡಿಗ್ರಿ ನೀವು ಲೆಫ್ಟ್ ಸೈಡ್ ಕಾರ್ನರ್ ಮಾಡಿದ್ರಿ, ರೈಟ್ ಸೈಡ್ ಕಾರ್ನರ್ ಮಾಡಿದ್ರಿ ಅಂತ. ಇದು ರೈಡಿಂಗ್ ಸೆಟ್ ಅಂದ್ರೆ ನೀವು ಇಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಕೆಳಗಡೆ ಬಂದ್ರೆ RPM ಸೆಟ್. ಸೊ ಇದು ಆಕ್ಚುಲಿ ಲಾಂಚ್ ಕಂಟ್ರೋಲ್ಗೆ ಯೂಸ್ ಆಗುತ್ತೆ RPM ಸೆಟ್. ಆಮೇಲೆ ಇಲ್ ಅಸಿಸ್ಟ್ ಬರುತ್ತೆ. ನಾನು ಇದನ್ನ ಆಫ್ ಮಾಡಿ ಇಟ್ಟಿದ್ದೀನಿ, ನನಗೆ ಇದು ನೆಸೆಸಿಟಿ ಇಲ್ಲ. ಇದು ಇಲ್ ಅಸಿಸ್ಟ್ ಆನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಅಪ್ಪಲ್ಲಿ ಇಲ್ಲ ಡೌನ್ ಅಲ್ಲಿ ನಿಲ್ಸಿದ್ರೆ ಸಿಂಪಲ್ ಒಂದು ಬ್ರೇಕ್ ನ ಪ್ರೆಸ್ ಮಾಡಿಬಿಟ್ಬಿಟ್ರೆ ಆಟೋಮೆಟಿಕ್ ಹಿಡ್ಕೊಂಡಿರುತ್ತೆ. 30 ಸೆಕೆಂಡ್ 1 ಮಿನಿಟ್ ಏನೋ ಇಟ್ಕೊಂಡಿರುತ್ತೆ ಅದು ಇಲ್ಲಿ ಹೋಲ್ಡ್ ಅಸಿಸ್ಟ್. ಬ್ರೈಟ್ನೆಸ್, ಇದು ಡಿಸ್ಪ್ಲೇ ಬ್ರೈಟ್ನೆಸ್ ಫುಲ್ ಇಟ್ಟಿದ್ದೀನಿ ನಾನು. ಯೂಸರ್ ಯೂನಿಟ್ಸ್ ಆಕ್ಚುಲಿ ಇದರಲ್ಲಿ ನೀವು ಕಿಲೋಮೀಟರ್ ಬೇಕಾ ಇಲ್ಲ ಮೈಲ್ಸ್ ಬೇಕಾ ಅದನ್ನ ಸೆಟ್ ಮಾಡ್ಕೋಬಹುದು. ಸೊ ಇನ್ನ ಡೇಟ್ ಅಂಡ್ ಟೈಮು. ಕೆಳಗಡೆ ಬಂದ್ರೆ ಸರ್ವಿಸ್ ಇಂಟರ್ವಲ್. ನೆಕ್ಸ್ಟ್ ಸರ್ವಿಸ್ ಬಂದು 5500 ಕಿಲೋಮೀಟರ್ ಇದೆ. ಮೇ 3ನೇ ತಾರೀಕು 2026 ಇಷ್ಟರೊಳಗಡೆ ಮಾಡಿಸ್ಬೇಕು ಸರ್ವಿಸ್ ನ. ಇನ್ನ ಡಿಫಾಲ್ಟ್ ಗೆ ನೀವು ಸೆಟ್ ಮಾಡ್ಕೋಬಹುದು. ಇನ್ನ ಎಕ್ಸಿಟ್. ಸೊ ಇನ್ನ ಫ್ರಂಟ್ ಡಿಸ್ಪ್ಲೇ ನೋಡ್ಬೋದು ನೀವು, ನಾವು ಎಷ್ಟು ಪ್ರೆಷರ್ ಆಗಿ ಬ್ರೇಕ್ ನ ಅಪ್ಲೈ ಮಾಡ್ತೀವಿ ಅದನ್ನು ಕೂಡ ತೋರಿಸುತ್ತೆ. ನೋಡಿ ಇಲ್ಲಿ ಲೀನ್ ಆ್ಯಂಗಲ್ ತೋರಿಸುತ್ತೆ. ಈಗ 13 ಡಿಗ್ರಿ ಲೆಫ್ಟ್ಗೆ ವಾಲ್ ಇದೆ. ಸೊ ಜೊತೆಗೆ ಬ್ರೇಕಿಂಗ್ ಎಷ್ಟು ಪ್ರೆಸ್ ಮಾಡ್ತೀವಿ ಅನ್ನೋದನ್ನು ತೋರಿಸುತ್ತೆ. ನೋಡಿ ಗಾಡಿದು ಇಗ್ನಿಷನ್ ಆನ್ ಮಾಡಿದಾಗ ಅಲ್ಲಿ ಹಯಾಬುಸಾದು ಲೋಗೋ ಬರುತ್ತೆ, ಅದೇ ಕಂಜಿ ಲೋಗೋ ನಾನು ಅವಾಗಲೇ ಹೇಳಿದ್ನಲ್ಲ ಅದು. ಆಮೇಲೆ ಈ ಗಾಡಿನಲ್ಲಿ ಲಾಂಚ್ ಕಂಟ್ರೋಲ್ ಬರುತ್ತೆ. ಲಾಂಚ್ ಕಂಟ್ರೋಲ್ನ ಆನ್ ಮಾಡಬೇಕು ಅಂದರೆ ಫಸ್ಟ್ ನಾವು ಗಾಡಿನ ಆನ್ ಮಾಡ್ಕೋಬೇಕು. ನೋಡಿ ಈಗ ಗಾಡಿ ಆನ್ ಆಯಿತು, ಮತ್ತೆ ಇದೇ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ ಈಗ ಲಾಂಚ್ ಕಂಟ್ರೋಲ್ ಆನ್ ಆಯಿತು, ಇಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸ್ತಿದೆ ನೋಡಿ. ಇದು ಆ್ಯಕ್ಚುಲಿ 3 ಲೆವೆಲ್ ಬರುತ್ತೆ ಲಾಂಚ್ ಕಂಟ್ರೋಲು. ಇದು ಲೆವೆಲ್ 1 ಇದು. ಲೆವೆಲ್ 1 ಅಂದರೆ ನಿಮಗೆ 4500 RPM ಬಿಟ್ಟು ಹೋಗಲ್ಲ. ಇನ್ನು ಲೆವೆಲ್ 2 ತೋರಿಸ್ತೀನಿ ನೋಡಿ. ಲೆವೆಲ್ 2ನಲ್ಲಿ 6000 RPM ತನಕ ಹೋಗುತ್ತೆ. ಇನ್ನು ಲೆವೆಲ್ 3, ಸೊ ಲೆವೆಲ್ 3ನಲ್ಲಿ 6500 ಇಲ್ಲ 7000 RPMಗೆ ಲಾಕ್ ಆಗುತ್ತೆ. ಸೊ ಇದು ಲಾಂಚ್ ಕಂಟ್ರೋಲ್ ಬಗ್ಗೆ. ನೀವೆಷ್ಟೇ ಆಕ್ಸಲರೇಟ್ ಮಾಡಿದ್ರು ಆ RPM ನ ಬಿಟ್ಟು ಮುಂದೆ ಹೋಗಲ್ಲ ಇದು. ಸೊ ಲಾಂಚ್ ನಿಮಗೆ ಸಖತ್ ಬ್ಯೂಟಿಫುಲ್ ಆಗಿ ಸಿಗುತ್ತೆ. ಅಷ್ಟೇ RPM ಅಲ್ಲಿ ಲಾಂಚ್ ಆಗುತ್ತೆ ಗಾಡಿ. ಯಾವುದೇ ಗಾಡಿ ಆದ್ರೂ ನಿಮಗೆ 1000 RPM ಇಂದಾನೆ ನಿಮಗೆ ಎಲ್ಲ ಪವರ್ ಸಿಕ್ಬಿಡಲ್ಲ. ಸರ್ಟೈನ್ RPM ಅಂತ ಇರುತ್ತೆ. ಈಗ 6000 RPM, 5000 RPM ಆ ಟೈಮಲ್ಲಿ ನಿಮಗೆ ಕಂಪ್ಲೀಟ್ ಗಾಡಿ ಪವರ್ ಸಿಗೋದು. ಅದೇ RPM ಅಲ್ಲಿ ಲಾಂಚ್ ಮಾಡಬಹುದು ನೀವು ಈ ಗಾಡಿನ ಲಾಂಚ್ ಕಂಟ್ರೋಲ್ ನ ಯೂಸ್ ಮಾಡ್ಕೊಂಡು. ಆ RPM ಗಿಂತ ಜಾಸ್ತಿ ಈಗ 12,000 13,000 RPM ಅಲ್ಲಿ ಲಾಂಚ್ ಮಾಡಿದ್ರು ಕೂಡ
ನಿಮಗೆ ಅಷ್ಟು ಪವರ್ ಸಿಗಲ್ಲ, ಪವರ್ ಲಾಸ್ ಆಗುತ್ತೆ. ಇಲ್ಲ ನಿಮಗೆ 0 ಇಂದ ಲಾಂಚ್ ಮಾಡಿದ್ರು ಕೂಡ ಪವರ್ ಲಾಸ್ ಆಗುತ್ತೆ. ಈ ಗಾಡಿದು ಮ್ಯಾಕ್ಸಿಮಮ್ ಪವರು ಯಾವ RPM ಬ್ಯಾಂಡಲ್ಲಿ ಸಿಗುತ್ತೆ ಆ RPM ಬ್ಯಾಂಡ್ಗೆ ನೀವು ಅಲ್ಲಿ ಲಾಕ್ ಮಾಡ್ಕೊಂಡು ಲಾಂಚ್ ಮಾಡ್ಬೋದು ಗಾಡಿನ. ಅದೇ ಲಾಂಚ್ ಕಂಟ್ರೋಲು. ನೋಡಿ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಬೀಸ್ಟ್ ಇದು. ಆ್ಯಕ್ಚುಲಿ ಇದು ನಿಮಗೆ ಆಟ ಸಾಮಾನಲ್ಲ. 265 kg ಬರುತ್ತೆ ಇದು ಗಾಡಿ. ಸೊ 265 kg ಗಾಡಿನ ನೀವು ಮೇಂಟೈನ್ ಮಾಡಬೇಕು ಅಂದರೆ ಎತ್ತಬೇಕು, ಮತ್ತು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ. ಬಟ್ ಸ್ಟಿಲ್ಲು ನೀವು ಅಷ್ಟು ತೂಕ ಇರೋ ಗಾಡಿನ ಓಡಿಸ್ತಾ ಇರ್ತೀರಾ. ಟ್ರಾಫಿಕಲ್ಲೆಲ್ಲ ಮೆನ್ಯೂರ್ ಮಾಡಬೇಕು ಅಂದರೆ ಏನು ತಮಾಷೆ ಮಾತಲ್ಲ. ನಿಮಗೆ ಈ ಗಾಡಿನ ಓಡಿಸ್ಬೋದು, ಇಷ್ಟು ವೆಯ್ಟ್ನ ಮೇಂಟೈನ್ ಮಾಡ್ಬೋದು ಅಂದರೆ ಮಾತ್ರ ಈ ಗಾಡಿನ ತಗೊಳ್ಳಿ. ಯಾಕೆಂದರೆ ಈ ಗಾಡಿ ಜೊತೆ ನೀವು ಆಟ ಆಡಬೇಕಾಗಿರೋದು ವೆಯ್ಟ್ ಜೊತೆನೆ. ಫಸ್ಟ್ ನಿಮಗೆ ಫೀಲ್ ಆಗೋದೇ ವೆಯ್ಟು ಗಾಡಿನಲ್ಲಿ, ಪಾರ್ಕಿಂಗ್ ಮಾಡಬೇಕಾದ್ರೆ, ಇನ್ನೊಂದು ಮಾಡಬೇಕಾದ್ರೆ. ಬಟ್ ರನ್ನಿಂಗಲ್ಲಿ ನಿಮಗೆ ಹೂವು ಬಿಡಿ, ಅದು ಗೊತ್ತಾಗಲ್ಲ ನಿಮಗೆ ರನ್ನಿಂಗಲ್ಲಿ. ಪರ್ಟಿಕ್ಯುಲರ್ಲಿ ನನಗೆ ಯಾವುದೇ ರೀತಿ ವೆಯ್ಟ್ ಇಶ್ಯೂ ಆಗಿಲ್ಲ ಈ ಗಾಡಿನಲ್ಲಿ. ಏನಕ್ಕೆ ಅಂದರೆ ನಾನು ಇಟ್ಟಿದ್ದ ಗಾಡಿಗಳೆಲ್ಲ ವೆಯ್ಟ್ ಇರೋ ಗಾಡಿಗಳೇ. ಈಗ ಕಾಂಟಿನೆಂಟಲ್ GT ಆಗ್ಬೋದು, ಇಲ್ಲ ಸೂಪರ್ ಮೀಟಿಯರ್ ಆಗ್ಬೋದು. ಸೂಪರ್ ಮೀಟಿಯರ್ ಅಂತೂ ನಾನು ಹಾಕ್ಸಿದ ಆಕ್ಸೆಸರೀಸ್ಗೆ 300 kg ಹತ್ರ ಹೊಂಟೋಗಿತ್ತು ಆ ಗಾಡಿ. ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಪಲ್ಸರ್ 220 ಇಂದ, ಆಮೇಲೆ ಕ್ಲಾಸಿಕ್ 350, 500, ಕಾಂಟಿನೆಂಟಲ್ GT, ಸೂಪರ್ ಮೀಟಿಯರು, ಈ ಥರ ನಾನು ಲೆಸ್ಸರ್ ವೆಯ್ಟ್ ಇರೋ ಗಾಡಿನ ಓಡಿಸಿರೋದು ಕಡಿಮೆ. ಈಗ ಲೆಸ್ಸರ್ ವೆಯ್ಟ್ ಅಂದರೆ ನನ್ನ ಹತ್ರ ಇದ್ದಿದ್ದು BMW RR 310, ಆಮೇಲೆ KTM RC 390. ಈ ಗಾಡಿಗಳು ಸ್ವಲ್ಪ ಕಡಿಮೆ ವೆಯ್ಟ್ಸು ಕಂಪೇರ್ ಮಾಡಿದ್ರೆ. ಬಟ್ ನನಗೆ ಇದು ವೆಯ್ಟು ಅಷ್ಟೊಂದೇನು ಫೀಲ್ ಆಗಲ್ಲ. ನಾನು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನಮ್ಮ ಮನೆ ಹತ್ರ ಕೆಳಗಡೆ ಫುಲ್ಲು ಡೀಪ್ ಡೌನ್ ಇದೆ, ಆಲ್ಮೋಸ್ಟ್ 45 ಡಿಗ್ರಿ ಇನ್ಕ್ಲೈನ್ ಇದೆ. ಅಲ್ಲಿ ನಾನು ಒಬ್ಬನೇ ನಿಲ್ಲಿಸ್ತೀನಿ ಗಾಡಿನ. ಈ ಗಾಡಿ ತಗೊಂಡ್ರೆ ನೀವು ವೆಯ್ಟ್ ಜೊತೆ ತುಂಬಾ ಆಟ ಆಡಬೇಕಾಗುತ್ತೆ. ಫಸ್ಟು ನಿಮಗೆ ತೊಂದರೆ ಕೊಡೋದೇ ವೆಯ್ಟು. ನೀವು ಈ ವೆಯ್ಟನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಏನು ತೊಂದರೆ ಇಲ್ಲ. ಸೊ ಗೈಸ್, ಇದಿಷ್ಟು ಹಯಾಬುಸಾ ಬಗ್ಗೆ ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ. ನಾನು ಈ ವಿಡಿಯೋದಲ್ಲಿ ಈ ಗಾಡಿನ ಓಡಿಸಲ್ಲ, ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನಕ್ಕೆ ಅಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ಸೊ ನಿಮ್ಮೆಲ್ರಿಗೂ ವಿಡಿಯೋ ಮತ್ತೆ ಗಾಡಿ ಎರಡು ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.